ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಿಥುನ ರಾಶಿಯವರ ಜೀವನದ 10 ಕಹಿ ಸತ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಿಥುನ ರಾಶಿ ಬುಧನ ಆಧಿಪತ್ಯದ ರಾಶಿ. ಬುದ್ಧಿವಂತ ವಾಕ್ಪಟುಗಳಾಗಿದ್ದರೂ ಹೊರಗಡೆ ಎಷ್ಟೇ ಖುಷಿಯಾಗಿ ಸಂತೋಷವಾಗಿದ್ದರೂ ಮನಸ್ಸಿನೊಳಗೆ ಬಹಳ ಸಂಘರ್ಷ ಮಾಡುವವರು. ಅನೇಕ ದ್ವಂದ್ವಗಳನ್ನು ಎದುರಿಸುತ್ತೀರಾ. ಯಾವ ವಯಸ್ಸಿನಲ್ಲಿ ಯಾವ ಮಹತ್ತರ ಘಟನೆಗಳು ನಡೆಯುತ್ತದೆ ಎಂದು ನೋಡೋಣ. ಮಿಥುನ ರಾಶಿಯವರು ನಿಮ್ಮ ಜೀವನದ ಈ ಕಹಿ ಸತ್ಯಗಳಿಂದ ಹೊಸ ಪಾಠಗಳನ್ನು ಕಲಿತುಕೊಳ್ಳುತ್ತೀರಾ. ಮೊದಲನೆಯ ಕಹಿ ಸತ್ಯ, ಮಿಥುನ ರಾಶಿಯವರು ಚಿಕ್ಕ ಮಗುವಾಗಿದ್ದಾಗಲೇ ವಿಭಿನ್ನ ರೀತಿಯಾಗಿರುತ್ತೀರಾ. ನಿಮ್ಮ ಕಣ್ಣಿನಲ್ಲಿ ಒಂದು ಹೊಸ ಕಾಂತಿ, ಹೊಸ ಹೊಳಪಿರುತ್ತದೆ. ಪ್ರತಿಯೊಂದು ಹೊಸ ವಿಚಾರಗಳನ್ನು ಕಲಿಯಲು ತುಂಬ ಕುತೂಹಲಕಾರಿಯಾಗಿರುತ್ತೀರಾ. ಪ್ರತಿಯೊಂದು ಮಾತಿನಲ್ಲಿಯೂ ಒಂದು ಹೊಸ ಅರ್ಥವನ್ನು ಹುಡುಕುತ್ತೀರಾ. 8ರಿಂದ 12ನೇ ವರ್ಷದವರಾಗಿದ್ದಾಗ ತನ್ನ ಅಕ್ಕಪಕ್ಕದ ಮನೆಯವರನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೀರಾ. ಇದೇ ವಯಸ್ಸಿನಲ್ಲಿ ರಾಹು ಕೇತುವಿನ ಕೆಟ್ಟ ಪ್ರಭಾವವಿದ್ದರೆ ಭಯ, ಆತಂಕ, ಭ್ರಮೆಯಿಂದ ಕೂಡಿರುತ್ತೀರಾ. ಆತ್ಮವಿಶ್ವಾಸದ ಕೊರತೆ ನಿಮ್ಮಲ್ಲಿ ಕಂಡುಬರುತ್ತದೆ. ಎರಡನೆಯ ಕಹಿ ಸತ್ಯ, 16ರಿಂದ 20ನೇ ವರ್ಷದವರಿದ್ದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವದ ನಿಜವಾದ ಪರಿಚಯವಾಗುತ್ತದೆ. ಮಿಥುನ ರಾಶಿಯವರಿಗೆ ಬುಧ ಗ್ರಹ ಮಿತ್ರಕ್ಷೇತ್ರ ಸ್ವಕ್ಷೇತ್ರದಲ್ಲಿದ್ದು ಚಂದ್ರಗ್ರಹ ಪಾಸಿಟಿವ್ ಆಗಿದ್ದರೆ ನೀವು ಬಹಳ ಬುದ್ಧಿವಂತ, ಚಾಕಚಕ್ಯತೆಯಿಂದ ಕೂಡಿರುತ್ತೀರಾ. ನಿಮ್ಮ ಮಾತಿನಲ್ಲಿ ಆಕರ್ಷಣೆ ಇರುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಸಾಧನೆಗಳನ್ನು ಮಾಡುತ್ತೀರಾ. ನಿಮ್ಮ ಜನ್ಮ ಜಾತಕದಲ್ಲಿ ರಾಹುಗ್ರಹ, ಶನಿಗ್ರಹ, ಮಂಗಳ ಗ್ರಹದ ದಶಾಭುಕ್ತಿ ನಡೆಯುತ್ತಿದ್ದರೆ, ಗ್ರಹ ಸ್ಥಿತಿಗಳು ಅಶುಭವಾಗಿದ್ದರೆ ನಿಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತದೆ. ವಿದ್ಯಾಭ್ಯಾಸದಲ್ಲಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಏಕಾಗ್ರತೆ ವಹಿಸಲು ಕಷ್ಟವಾಗಬಹುದು. ಸಂಬಂಧಗಳಲ್ಲಿ ಅಸ್ಥಿರತೆಯಿಂದ ಕೂಡಿದ್ದು ಇದೇ ವಯಸ್ಸಿನಲ್ಲಿ ಮಿಥುನ ರಾಶಿಯವರು ತನ್ನ ಸ್ನೇಹಿತರಿಂದ ದ್ರೋಹವನ್ನು ಅನುಭವಿಸಬೇಕಾಗುತ್ತದೆ. ಈ ನೋವು ಬಹಳ ದಿನಗಳವರೆಗೂ ಕಾಡುತ್ತದೆ. ಕುಟುಂಬದ ಜವಾಬ್ದಾರಿಗಳು ನಿಮಗೆ ಹೊರೆ ಅನ್ನಿಸಿ ನಿಮ್ಮ ಮೇಲೆ ನಿಮಗೆ ಬೇಸರ, ಮುಜುಗರ ಉಂಟಾಗಬಹುದು. ಮೂರನೆಯ ಕಹಿ ಸತ್ಯ, 21ರಿಂದ 30ನೇ ವರ್ಷ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಮೊದಲನೇ ಬಾರಿ ಸೋತು ಹೋದೆ ಎಂಬ ಭಾವನೆ ಮೂಡುತ್ತದೆ. ನಿಮ್ಮ ಬುದ್ಧಿವಂತಿಕೆ, ಕುತೂಹಲಕಾರಿ ಆಸಕ್ತಿ, ಕಲಿಯುವ ಹಂಬಲದಿಂದ ನಿಮ್ಮ ಜೀವನದ ಗುರಿ ಉದ್ದೇಶವನ್ನು ತಲುಪುವ ಪ್ರಯತ್ನ ಮಾಡುವ ಚತುರರಾಗಿರುತ್ತೀರಾ. ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಗ್ರಹ ಸ್ಟ್ರಾಂಗ್ ಆಗಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆಯುತ್ತೀರಾ. ನಿಮ್ಮ ಮಾತಿನಿಂದ ಜನರನ್ನು ಪ್ರಭಾವಿತಗೊಳಿಸುತ್ತೀರಾ. ಬರವಣಿಗೆ, ಸಾಹಿತ್ಯ, ಹೊಸ ಟೆಕ್ನಿಕ್ಸ್ಗಳ ಮೂಲಕ ಮೀಡಿಯಾ ರಿಲೇಟೆಡ್ ಜಾಬ್, ಮಾರ್ಕೆಟಿಂಗ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಸಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು. ನಾಲ್ಕನೆಯ ಕಹಿ ಸತ್ಯ, 21ನೇ ವಯಸ್ಸಿನಿಂದ 25ನೇ ವರ್ಷದ ನಡುವೆ ನಿಮ್ಮ ಕರಿಯರ್ ಲೈಫ್ ಬಗ್ಗೆ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತೀರಾ. ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಬಹುದು. ನಿಮಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟ ಆಗುತ್ತದೆ. ಬಹಳ ಪರದಾಡುತ್ತೀರಾ. ಮನಸ್ಸಿನಲ್ಲಿಯೇ ದುಃಖಿಸುತ್ತೀರಾ. ನಾನು ಸರಿಯಾದ ನಿರ್ಧಾರ ಮಾಡಬೇಕಿತ್ತು, ಆ ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿತ್ತು ಎಂದು ಪದೇ ಯೋಚನೆ ಮಾಡ್ತೀರಾ. ಮಿಥುನ ರಾಶಿಯವರು ಜೀವನದಲ್ಲಿ ಎಷ್ಟೇ ಬಾರಿ ಸೋತರೂ ಮತ್ತೆ ಎದ್ದು ನಿಲ್ಲುತ್ತೀರಾ. ಇದು ನಿಮ್ಮ ವಿಶೇಷ ಗುಣ. 5ನೆಯ ಕಹಿ ಸತ್ಯ, 30 ವರ್ಷದವರೆಗೂ ಭಾವನಾತ್ಮಕವಾಗಿ ಸಂಘರ್ಷಗಳನ್ನು, ತೀವ್ರವಾದ ಆಕರ್ಷಣೆಯಿಂದ ಪ್ರೀತಿಯ ಕಡೆ ಆಕರ್ಷಿತರಾಗುತ್ತೀರಾ. ಶುಕ್ರಗ್ರಹ ಹಾಗೂ ಚಂದ್ರಗ್ರಹ ಪೀಡಿತವಾಗಿದ್ದರೆ ಪ್ರೀತಿಯಲ್ಲಿ ವಿಶ್ವಾಸಘಾತ, ನಂಬಿಕೆ ದ್ರೋಹವನ್ನು ಅನುಭವಿಸಿ ನೀವು ದುಃಖದಲ್ಲಿ ದಿನಗಳನ್ನು ಕಳೆಯಬೇಕಾಗುತ್ತದೆ. ಈ ಸಮಯದಲ್ಲಿ ಮಿಥುನ ರಾಶಿಯವರು ಹೊರಗಡೆ ಎಷ್ಟೇ ಸಂತೋಷವಾಗಿ ಸ್ವತಂತ್ರವಾಗಿ ಕಂಡರೂ ಮನಸ್ಸಿನಿಂದ ತುಂಬ ಸಂವೇದನಾಶೀಲ, ಸೂಕ್ಷ್ಮ ಸ್ವಭಾವದವರಾಗಿರುತ್ತೀರಾ. 6ನೆಯ ಕಹಿ ಸತ್ಯ, 26ರಿಂದ 30 ವರ್ಷದವರೆಗೂ ಮಿಥುನ ರಾಶಿಯವರು ಸ್ವಲ್ಪ ಮೆಚೂರ್ಡ್ ಆಗಿ ಥಿಂಕ್ ಮಾಡಲು ಪ್ರಾರಂಭಿಸುತ್ತೀರಾ. ಜೀವನ, ಪ್ರೀತಿ, ಸ್ನೇಹದಲ್ಲಿ ಜೀವನದ ಅನುಭವದ ಪಾಠಗಳನ್ನು ಕಲಿತುಕೊಂಡಿರುತ್ತೀರಾ. ಕಲ್ಪನೆಗೂ ನಿಜ ಜೀವನಕ್ಕೂ ಇರುವಂತಹ ವ್ಯತ್ಯಾಸದ ಅಂತರವನ್ನು ಅರಿತುಕೊಂಡಿರುತ್ತೀರಾ. ಈ ಸಮಯದಲ್ಲಿ ಶನಿಗ್ರಹದ ದಶ ಹಾಗೂ
ಸಾಡೆ ಸಾತಿ ಪ್ರಾರಂಭವಾಗಿದ್ದರೆ ಜೀವನ ಬಹಳ ಕಷ್ಟಕರದಿಂದ ಕೂಡಿರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ, ಸಂಬಂಧಗಳಲ್ಲಿ ಬಿರುಕು, ಮಾನಸಿಕವಾಗಿ ನೋವು, ನಿರಾಸೆಗಳನ್ನು ನೋಡಬೇಕಾಗುತ್ತದೆ. 7ನೆಯ ಕಹಿ ಸತ್ಯ. 31ರಿಂದ 40ನೇ ವರ್ಷದವರಿದ್ದಾಗ ಮಿಥುನ ರಾಶಿಯವರು ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಸಮಯದಲ್ಲಿ ಸಾಮಾಜಿಕ ಒತ್ತಡಗಳು, ಆರ್ಥಿಕ ಸಂಕಷ್ಟಗಳು, ಆತ್ಮ ಸಂಘರ್ಷ ಎಲ್ಲವೂ ನಿಮ್ಮನ್ನು ಕುಗ್ಗಿಸುತ್ತದೆ. ನಿಮಗೆ ಅನ್ನಿಸಬಹುದು, ಇದು ನನ್ನ ಜೀವನನ, ನಾನೇನ ಈ ಜೀವನದ ಬಗ್ಗೆ ಅಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದು ಎಂಬಂತಹ ಭಾವನೆ ಮೂಡುತ್ತದೆ. ರಾಹು ಹಾಗೂ ಶನಿಗ್ರಹದ ಸಂಬಂಧ ನಿಮ್ಮ ಪಂಚಮ ಹಾಗೂ ಸಪ್ತಮ ದಶಮ ಭಾವಕ್ಕೆ ಬಂದಾಗ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ವಿಚಾರದಲ್ಲಿ ಸ್ಟ್ರಗಲ್ ಮಾಡಬೇಕಾಗುತ್ತದೆ. ನಿಮ್ಮ 12ನೇ ಭಾವದಲ್ಲಿ ರಾಹುಗ್ರಹ, ಶನಿಗ್ರಹಗಳು ಸ್ಥಿತವಾಗಿದ್ದರೆ ಸಾಲಗಳು ಹೆಚ್ಚಾಗಬಹುದು, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ, ಸಾಲ ಲೋನ್ಗಳಲ್ಲಿ ಸಿಲುಕಿ ಹಾಕಿಕೊಳ್ತೀರಾ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಪಂಚಮ ಭಾವಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಸ್ವಭಾವ, ಆರೋಗ್ಯದ ಬಗ್ಗೆ ಹೆಚ್ಚು ಆತಂಕ, ಚಿಂತೆ ಮಾಡಬೇಕಾಗುತ್ತದೆ. ಮಿಥುನ ರಾಶಿಯವರು ಮಕ್ಕಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದು, ಮಕ್ಕಳು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಭಾವನಾತ್ಮಕವಾಗಿ ದೂರವಾಗುತ್ತೀರಾ. ಆದರೂ ನಿಮ್ಮಲ್ಲಿ ಒಂದು ಚೇತನ ಜಾಗೃತಗೊಳ್ಳುತ್ತದೆ. ಹೊಸ ಪರಿಪಕ್ವತೆಯಿಂದ, ಉತ್ಸಾಹದಿಂದ ಜೀವನವನ್ನು ಮತ್ತೆ ಪುನರಾರಂಭ ಮಾಡುತ್ತೀರಾ. ಜೀವನ ಕೇವಲ ಹೊರಗಡೆಯಿಂದ ಸಂತೋಷವಾಗಿರುವುದಲ್ಲ, ಆಂತರಿಕ ಶಾಂತಿ ಮುಖ್ಯ ಎಂದು ಅರಿತುಕೊಳ್ಳುತ್ತೀರಾ. 8ನೆಯ ಕಹಿ ಸತ್ಯ. 41ರಿಂದ 50ನೇ ವರ್ಷದಲ್ಲಿ ತಾನು ಮಾಡಿದಂತಹ ತಪ್ಪುಗಳು, ವರ್ತಮಾನದ ಜವಾಬ್ದಾರಿಗಳು, ಭವಿಷ್ಯತ್ ಕಾಲದ ಚಿಂತೆ, ಈ ಮೂರೂ ವಿಚಾರಗಳು ಒಟ್ಟೊಟ್ಟಿಗೆ ನಿಮ್ಮ ಮನಸ್ಸು, ಹೃದಯ ಚಿಂತಿಸುವಂತೆ ಮಾಡುತ್ತದೆ. ಈ ವಯಸ್ಸಿನಲ್ಲಿ ಮತ್ತಷ್ಟು ಸಂವೇದನಾಶೀಲರಾಗುತ್ತೀರಾ. ಬುಧ ಗ್ರಹ ಕೇಂದ್ರ ಹಾಗೂ ತ್ರಿಕೋಣದಲ್ಲಿ ಸ್ಥಿತವಾಗಿದ್ದರೆ ಈ ವಯಸ್ಸಲ್ಲಿ ಸಾಮಾಜಿಕವಾಗಿ ಹೆಸರು, ಕೀರ್ತಿ, ಗೌರವವನ್ನು ಪಡೆಯುತ್ತೀರಾ. ಭಾಷೆಯಲ್ಲಿ ಪ್ರಬುದ್ಧತೆ, ಬರಹದಲ್ಲಿ ಆಸಕ್ತಿ, ಸಾಹಿತ್ಯದಲ್ಲಿ ಸಾಧನೆ ಮಾಡುತ್ತೀರಾ. ಗುರುಗ್ರಹದ ದೃಷ್ಟಿ ಲಗ್ನ ಹಾಗೂ ನವಮ ಭಾವದ ಮೇಲಿದ್ದರೆ ವಿದೇಶ ಯಾತ್ರೆ ಮಾಡ್ತೀರಾ ಹಾಗೂ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲು ಪ್ರೇರೇಪಿಸುತ್ತದೆ. ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಮೂಡುವಂತೆ ಮಾಡುತ್ತದೆ. 9ನೆಯ ಕಹಿ ಸತ್ಯ. ಶನಿಗ್ರಹದ ಸಾಡೆ ಸಾತಿ ನಡೆಯುತ್ತಿದ್ದರೆ ಅಥವಾ ರಾಹುಗ್ರಹದ ಮಹಾದಶ ಪ್ರಾರಂಭವಾಗಿದ್ದರೆ, ವಿಶೇಷವಾಗಿ ಚತುರ್ಥ ಭಾವ, ಸಪ್ತಮ, ದ್ವಾದಶ ಭಾವದಲ್ಲಿ ರಾಹುಗ್ರಹ ಸ್ಥಿತವಾಗಿದ್ದರೆ 45ರಿಂದ 50ನೇ ವರ್ಷದಲ್ಲಿ ಅನೇಕ ಕಷ್ಟಗಳು, ಮಾನಸಿಕ ಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತದೆ. ಮಿಥುನ ರಾಶಿಯವರಿಗೆ ಮಾತು, ಸಂವಾದದಿಂದ ಬಹಳ ಸಂತೋಷ ಸಿಗುತ್ತದೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಮಾತಿಗೆ ಸರಿಯಾಗಿ ಸ್ಪಂದಿಸದೇ ಇದ್ದಾಗ, ನಿಮ್ಮ ಜೊತೆ ಸರಿಯಾಗಿ ಮಾತನಾಡದಿದ್ದಾಗ ನಿಮ್ಮ ಮನಸ್ಸು ಹೊಡೆದು ಹೋಗಿ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಗಳ ಕಡೆ ನಿಮ್ಮ ಮನಸ್ಸು ವಾಲುತ್ತದೆ. ಆರ್ಥಿಕವಾಗಿಯೂ ಈ ವಯಸ್ಸಲ್ಲಿ ಸಂಘರ್ಷಗಳನ್ನು ಅನುಭವಿಸಬೇಕಾಗುತ್ತದೆ. ಹಳೆ ಜಮೀನು, ಭೂಮಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿರುತ್ತವೆ. ನೌಕರಿಯಲ್ಲಿ ಬದಲಾವಣೆಯಾಗಬಹುದು. ಹಳೆ ಆಸ್ತಿ ವಿವಾದಗಳು, ವಿಶೇಷವಾಗಿ 45ರಿಂದ 48ನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವುದಿಲ್ಲ. ಆರೋಗ್ಯ ದೃಷ್ಟಿಯಿಂದಲೂ ಕಷ್ಟಕರ ಸಮಯವಾಗಿದ್ದು, ಚಂದ್ರಗ್ರಹ, ಕೇತುಗ್ರಹಗಳು 6, 8, 12ನೇ ಭಾವದಲ್ಲಿ ಸ್ಥಿತವಾಗಿದ್ದರೆ ಮಾನಸಿಕ ಉದ್ವೇಗಗಳು, ನಿದ್ರಾಹೀನತೆ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತೀರಾ. ಪುರುಷರಾಗಿದ್ದರೆ ಮೂಳೆಗಳಲ್ಲಿ ಸಮಸ್ಯೆ, ಬ್ಯಾಕ್ ಪೇನ್, ಹೊಟ್ಟೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳಿದ್ದರೆ, ಮಹಿಳೆಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾಗೂ ಮಂಡಿ ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 10ನೆಯ ಕಹಿ ಸತ್ಯ. 51ರಿಂದ 60ನೇ ವರ್ಷ ನಿಮ್ಮ ಶರೀರ ಆಯಾಸಗೊಂಡಿದ್ದರೂ ಮನಸ್ಸು ಉತ್ಸಾಹಭರಿತವಾಗಿದ್ದು, ನಿಮ್ಮ 20 ವರ್ಷಗಳು ಕಂಡ ಕನಸು ಎಷ್ಟು ಪೂರ್ಣಗೊಂಡಿವೆ, ಎಷ್ಟು ಅಪೂರ್ಣಗೊಂಡಿವೆ ಎಂದು ಮೆಲುಕು ಹಾಕುತ್ತೀರಾ. ಜೀವನ ಎಂದರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಇರುವುದೇ ಅಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ನಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಎಂದು ಆತ್ಮ ಮಂಥನವನ್ನು ಮಾಡಿಕೊಳ್ತೀರಾ.
ಆಧ್ಯಾತ್ಮದ ಕಡೆ ಚಿಂತೆಯನ್ನು ಮಾಡುತ್ತೀರಾ. ನಿಮ್ಮ ಜೀವನದ ಅನುಭವದಿಂದ ಬೇರೆಯವರಿಗೆ ಉತ್ತಮ ಮಾರ್ಗದರ್ಶನ ಕೊಡುತ್ತೀರಾ. ಮಿಥುನ ರಾಶಿಯವರಿಗೆ ಮಾತನಾಡುವುದು ಎಂದರೆ ಪಂಚಪ್ರಾಣ. ಆದರೆ 60 ವರ್ಷಗಳು ಕಳೆದ ನಂತರ ಕ್ರಮೇಣವಾಗಿ ಮೌನಕ್ಕೆ ಶರಣಾಗುತ್ತೀರಾ. ನಿಮ್ಮ ಮನಸ್ಸಿನ ದ್ವಂದ್ವಗಳು ಈಗ ಬಹಳ ಶಾಂತವಾಗಲು ಪ್ರಾರಂಭವಾಗುತ್ತದೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.